ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿನ ಬಿಟ್ಟು ಯಾವುದೋ ಒಬ್ಬ ಪಕ್ಷದ ಪದಾಧಿಕಾರಿ ಬಂದು ಇಲ್ಲಿ ಸರ್ವೆ ಮಾಡ್ತಾನೆ ಅಂದರೆ ಈತಂದು ಎಷ್ಟು ಕಿಮ್ಮತ್ತಿರ್ತೈತೆ ಮುಖ್ಯಮಂತ್ರಿದು. ಸಿದ್ದರಾಮಯ್ಯನವರಿಗೆ ಕಿಮ್ಮತ್ತ ಇಲ್ಲ, ಅದ್ರ ಮೇಲೆ ಅನುಮಾನ ಬಂದ್ಬಿಟ್ಟೈತೆ. ಬ್ಯಾರೆದವ್ರನ್ನ ಕರೆಸಿ ಅವರೇ ಈಗ ವರ್ಕಿಂಗ್ ಚೀಫ್ ಮಿನಿಸ್ಟ್ರು, ಕೆಲಸ ಮಾಡೋ ಚೀಫ್ ಮಿನಿಸ್ಟ್ರು ಅವರು. ಈಗ MLAಗಳು ನಮಗೆ ಕೆಲಸ ಬೇಕಂತ ಇವ್ರ ಹತ್ರ ಹೋಗೋದಿಲ್ಲ, ಸಿದ್ದರಾಮಯ್ಯನವ್ರ ಹತ್ರ. ಅವ್ರು ಯಾರ್ರೀ ಪಾರ್ಟಿ? ಸೂರ್ಜೇವಾಲ್ ಅಂತ ಕೂತಾರೆ. ಈಗ ಸೂರ್ಜೇವಾಲ್ ಅಂತ ಹೋಗಿ ನಮಗೆ ಕೆಲಸ ಕೊಡು ಅದು ಕೊಡು ಅಂತ ಕೇಳ್ಬೇಕಂದ್ರೆ ಇದು ಒಬ್ಬ ಅಧಿಕೃತ ಮುಖ್ಯಮಂತ್ರಿ ಬಿಟ್ಟು ನೀವು ಮಾಡ್ತೀರಿ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇದು? ಇದು ಸರಿಯಾದ ವ್ಯವಸ್ಥೆನಾ? ಪಾರ್ಲಿಮೆಂಟರಿ ಸಿಸ್ಟಮ್ ಇದು? ಅದು ಒಂದು ಹುದ್ದೆ, ಶಾಶ್ವತವಾಗಿ ಇರುವ ಮುಖ್ಯಮಂತ್ರಿ ಅದೊಂದು ನೈತಿಕ ಹುದ್ದೆ. ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಅಂದರೆ ಈ ಕಾಂಗ್ರೆಸ್ನವ್ರಿಗೆ ಯಾರು ಹೋಗಿ ಪಾಠ ಹೇಳಬೇಕು? ಬರ್ತಾರೆ. ಈಗ ಮೊನ್ನೆ ಇಂಡಿಯಾಗೆ ಬಂದು ಇಂಡಿಯಾಗೆ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಇಲ್ಲೆಲ್ಲ ಅವರು ಒಂದು 50,000 60,000 ಮಂದಿನ ರೊಕ್ಕ ಕೊಟ್ಟು ಕರ್ಕೊಂಬಂದು ಕುಂದಿರ್ಸಿದ್ರು. ಈಗ ಹನುಮಂತಪ್ಪಣ್ಣ ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಇದ್ರ ತುಂಬ ಸ್ಟೇಜಿನ ತುಂಬ ಬಂದು ಕುಂತೀರಿ. ನೀವು ಸ್ವಂತ ಇಚ್ಛೆಯಿಂದ ಬಂದವರು, ಅವರು ಕರ್ಕೊಂಡು ಬಂದವರು ಅವ್ರ ಜೊತೆಗಿರ್ತಾರಂತ ಏನು ಗ್ಯಾರಂಟಿ ಇಲ್ಲ. ಈಗ ಇಲ್ಲೇನು ಬಂದಿರಲ್ಲ, ನೀವೆಲ್ಲರೂ ಹನುಮಂತಪ್ಪನ ಜೊತೆಗೆ ಇರ್ತೀರಿ ಅನ್ನೋದು ಗ್ಯಾರಂಟಿ ಐತಿ. ಈ ಬರೀ ಏನಾಗಿ ಹೋಗಿದೆ, ಸಿದ್ದರಾಮಯ್ಯ ಬಂದಾಗ್ಲಿಂದ ಮೊದಲನೇ ಸಲ ಬಂದ ಭಾಗ್ಯಗಳನ್ನು ಮಾಡಿದ, ಆ ಭಾಗ್ಯಗಳು ಮುಗಿಯೋದ್ರೊಳಗೆ ಈ ಸಲ ಬಂದ ಗ್ಯಾರಂಟಿಗಳನ್ನ ಹಿಡ್ಕೊಂಡು ಹೊಂಟಾರ. ಈ ಭಾಗ್ಯ ಗ್ಯಾರಂಟಿ ನಡುವೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಇದು ಪರಿಸ್ಥಿತಿ. ಬಡ ಪಾಪ ಅವರು ಹೆಂಗೋ ಮಾಡ್ತಿದ್ರು ತೆಲಂಗಾಣದವರು. ಈ ದೊಡ್ಡ ಮನುಷ್ಯ ನಮ್ಮ DK ಶಿವಕುಮಾರ್ ಹೋಗಿ ನಾನು ಮಾಡೀನಿ ನೀನು ಮಾಡಂತ ಅವನಿಗೆ ಹಚ್ಚಿ 5 ಗ್ಯಾರಂಟಿ ಕೊಡಿಸ್ಬಿಟ್ಟ. ಈಗ ಅವನಿಗೆ ಗೊತ್ತಾಗೈತೆ, ಈಗ ಅವನು ಬಂದು ಹೇಳಕೈತಾನ ನನಗೆ ಮುಖ್ಯಮಂತ್ರಿ ಆಗತ್ತಾನ ಗೊತ್ತಿದ್ದಿಲ್ಲ ಈ ಪರಿಸ್ಥಿತಿ. ಈಗ ನಾನು ಅದನ್ನು ಕೊಟ್ಟರೆ ನನ್ನ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಯಾರು ತೆಲಂಗಾಣದ ಮುಖ್ಯಮಂತ್ರಿ ರೆಡ್ಡಿ ಹೇಳ್ತಾರೆ. ಇದು ಪರಿಸ್ಥಿತಿ. ಈಗ ಇವರು ಕೊಡಂಗಿಲ್ಲ ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಗಂಟಲಾಗಿ ಸಿಕ್ಕಂಡೈತೆ. ಕೊಡಂಗಿಲ್ಲ ಅಂದ್ರೂ ತ್ರಾಸೈತೆ, ಕೊಡ್ತೀನಿ ಅಂದ್ರೂ ತ್ರಾಸೈತಿ ಇವ್ರಿಗೆ. ಆ ಕಡೆ ಈ ಕಡೆ ನೋಡು. ಈಗ ಮೊದಲು ತಿಂಗಳ ಕೊಡ್ತಿದ್ವಿ ಅಂದರು, ಈಗ 3 ತಿಂಗಳಿಗೋ 4 ತಿಂಗಳಿಗೋ ಯಾವಾಗ ಒಮ್ಮೆ ಹಾಕ್ತೀವಿ ಅಂತಾರೆ. ಅದು ಯಾವಾಗ ಹಾಕ್ತಾರ? ನಾಳೆಗೆ ZP ಎಲೆಕ್ಷನ್ ಬಂತಂದ್ರೆ 4 ತಿಂಗಳದ್ದು ಒಂದೇ ಸಲ ಹಾಕಿಬಿಡ್ತಾರೆ. ಹಾಕಿ ನಮಗೆ ಓಟ್ ಹಾಕ್ರಿ ಅಂತಾರೆ. ಬೈ ಎಲೆಕ್ಷನ್ಗಳು ಬಂದು 4 ತಿಂಗಳದ್ದು 6 ತಿಂಗಳದ್ದು ಹಾಕಿದರು. 6,000 8,000 ಕೊಟ್ಟು ಬಿಟ್ಟಿವಿ, ನೀವು ನಮಗೆ ಓಟ್ ಹಾಕ್ರಿ ಅಂದ್ರೆ ಅವಾಗ ಪಾಪ ಹೆಣ್ಮಕ್ಳು ಬಣ್ಮಕ್ಳು 4,000 ಬಂದವ್ಬಿಡು ಹಾಕಿಬಿಡಮ್ಮ ಅಂತ ಹಾಕಿದ್ರು.